ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಇನ್ನೇನಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವನ್ಗೆ ಕಾಲು ಎಳಿತಾ ಬಾಲ ಮಾತಾಡ್ತಿರ್ತಾನೆ. ಇನ್ನು ಇವಾಗ ನಿಮಗೆ ಒಂದು ಮನೆ ಗೃಹಿಣಿ ಬೇಕು ಅಂತ ಅನ್ನಿಸ್ತಾ, ನಾವು ಹೇಳ್ಬೇಕಾದ್ರೆ ನಿಂಗೇನು ಅನ್ನಿಸ್ತಿಲ್ವ ಅಂತ ಬಾಲ ಕೇಳ್ತಾನೆ. ಅದಕ್ಕೆ ಜೀವ ಏನೋ ಇತ್ತೀಚೆಗೆ ಬರ್ತಾ ನನ್ನ ತುಂಬ ಆಡ್ಕೋತದೆ, ಯಾಕೆ ಇದೆಲ್ಲ ಚೆನ್ನಾಗಿರಲ್ಲ ನೋಡು ಅಂತ ಹೇಳ್ತಾನೆ. ರಚನಾ ಅಲ್ಲಿಗೆ ಬರ್ತಾಳೆ. ರಚನಾ ಬಂದಿದ್ದಕ್ಕೆ ಜೀವ ಹೇಳ್ತಾನೆ, ನಾನು ನಿಮಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ ಇವತ್ತು, ಸೊ ಅದಕ್ಕೆ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಅಂತ ಹತ್ರ ಹೋಗ್ತಾನೆ. ಅಷ್ಟರಲ್ಲಿ ಹಿಂದಕ್ಕೆ ಬರ್ತಾನೆ. ಆಮೇಲೆ ಸಾರಿ ಏನು ಅನ್ಕೋಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಬಾಲ ಏನೇನೋ ನಡೆಸು ಅಂತ ಹೇಳ್ತಾನೆ. ಇವಾಗ ಅವರಿಬ್ಬರ ಮಧ್ಯೆ ಪ್ರೀತಿ ಅರಳೋದಕ್ಕೆ ಶುರುವಾಗಿದೆ, ಇದನ್ನು ಹೀಗೆ ಕಾಪಾಡಪ್ಪ ದೇವರೇ ಅಂತ ಬಾಲ ದೇವ್ರ ಹತ್ರ ಕೇಳ್ಕೊತಾನೆ. ಇಲ್ಲಿ ವಜ್ರೇಶ್ವರಿನ ಪ್ರೊಡ್ಯೂಸರ್ ಬಂದು ಕಾಲ್ ಶೀಟ್ ಕೊಡೋಕ್ಕಾಗದ ಮೇಲೆ ಯಾಕೆ ನಮ್ಮ ಹತ್ರ ದುಡ್ಡು ತೊಗೋಬೇಕಿತ್ತು, ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ ಅಂತ ಪ್ರೊಡ್ಯೂಸರ್ ವಜ್ರೇಶ್ವರಿನ ಬಾಯಿಗೆ ಬಂದಂಗೆ ಏಕವಚನದಲ್ಲಿ ಬೈತಿರ್ತಾನೆ. ಆವಾಗ ಪ್ರೊಡ್ಯೂಸರ್ ಹೇಳ್ತಾನೆ, ನಂಗೆ ಅದೆಲ್ಲ ಗೊತ್ತಿಲ್ಲ, ಈಗ ನೀವು ಕಾಲ್ ಶೀಟ್ ಕೊಡಲೇಬೇಕು, ರಚನಾನ ಆ್ಯಕ್ಟ್ ಮಾಡಿಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ, ಅದೆಲ್ಲ ನಂಗೆ ಗೊತ್ತು, ನಾನು ಅವಳನ್ನ ಆ್ಯಕ್ಟ್ ಮಾಡಿಸೋ ಜವಾಬ್ದಾರಿ ನಂದು, ನಿಮ್ಗೆ ಯಾಕೆ ನೀವು ತಲೆ ಕೆಡಿಸ್ಕೊಬಿಡಿ, ನಾನು ಕಾಲ್ ಶೀಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಆ ಕಾಲ್ ಶೀಟ್ ಕೊಡ್ತೀನಿ ಅಂತ ಹೇಳಿದಾಗ ತೇಜ ಅವಳ ಕಡೆ ಅದಕ್ಕೆ ಕಡೆಗೆ ಹುಡ್ಕೊಂಡು ನೋಡ್ತಾನೆ, ಭಯದಿಂದ ನೋಡ್ತಾನೆ, ಹೆಂಗೆ ಅದಕ್ಕೆ ಒಪ್ಕೋತಾ ಇದ್ದಾರೆ ಅಂತ. ವಜ್ರೇಶ್ವರಿ ಹೇಳ್ತಾಳೆ, ಇನ್ನು 5 ದಿನದಲ್ಲಿ ನಿಮಗೆ ಕಾಲ್ ಶೀಟ್ ಕೊಡ್ತೀನಿ, ನೀವು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಆರತಿ ಭಯದಿಂದ ನೋಡ್ತಿರ್ತಾಳೆ, ಇಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದಾರೋ ಅಂತ. ಇಲ್ಲಿ ಜೀವ ಪೇಪರ್ ಓದ್ಕೊಂಡು ಕೂತಿರ್ಬೇಕಾದ್ರೆ ಕೃಷ್ಣ ಬರ್ತಾಳೆ. ಕೃಷ್ಣ ಬಂದು ಬೇಬಿ ಹೆಂಗೆ ಕಾಣ್ತಾಯಿದ್ದೀನಿ ಅಂತ ಕೇಳಿದಾಗ ಮುದ್ದಾಗಿ ಕಾಣ್ತಿದ್ಯಾ ಅಂತ ಹೇಳ್ತೇನೆ. ಹಂಗೆ ನಾನು ಇಷ್ಟು ದಿನ ಮುದ್ದಾಗಿ ಕಾಣ್ತಿರ್ಲಿಲ್ವ, ಇವಾಗ ಮುದ್ದಾಗಿ ಕಾಣ್ತಿದ್ದೀನಿ ಅಂತ ಕೃಷ್ಣ ಕೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಇಲ್ಲ ಅವಾಗಲೂ ಮುದ್ದಾಗಿದೆ, ಈಗಲೂ ಮುದ್ದಾಗಿದೆಯಾ ಅಂತ ಹೇಳ್ತಾನೆ. ಆಯಿತು ಬೇಬಿ, ನಾನು ನಿನ್ನ ಅಮ್ಮನ ಮದುವೆ ಆದಮೇಲೆ ಇವಾಗ ನೀನು ಖುಷಿನ ಅಂತ ಕೇಳಿದಾಗ ಕೃಷ್ಣ, ನನಗೆ ತುಂಬ ಖುಷಿ ಆಯಿತು ನೀನು ಅಮ್ಮನ ಮದುವೆ ಆಗಿದ್ದು, ನಂಗೆ ಇದೇ ಬೇಕಿತ್ತು ಅಂತ ಹೇಳ್ತಾಳೆ. ನೀನು ಖುಷಿಯಾಗಿರೋದೇ ನನಗೆ ಬೇಕಿರೋದು, ನೀನು ಖುಷಿಗೋಸ್ಕರನೇ ನಾನು ಮದುವೆ ಆಗಿದ್ದು ಅಂತ ಜೀವ ಹೇಳ್ತಾನೆ. ಅದಕ್ಕೆ ಕೃಷ್ಣ ಕೇಳ್ತಾಳೆ, ಅಲ್ಲ ಅಪ್ಪ ಆ್ಯಂಡ್ ಬೇಬಿ, ನನಗೀಗ ನೀನು ಅಪ್ಪ ಅಂತಿದ್ಯಾ, ಅಮ್ಮ ಅಂತಿದ್ದಾರೆ, ನನಗೆ ಹಿಂಗೆ ಅಪ್ಪ ಅಮ್ಮ ಅಂತ ಇದ್ದಾರೋ, ನಿನಗೂ ಹಾಗೆ ಅಪ್ಪ ಅಮ್ಮ ಅಂತ ಇರಬೇಕಲ್ಲ ಅಂತ ಕೇಳಿದಾಗ ಜೀವಂಗೆ ಅವ್ರ ಅಪ್ಪ ಅಮ್ಮ ನೆನಪಾಗಿ ಅವಳನ್ನ ತಪ್ಕೊಂಡು ಕಣ್ಣಲ್ಲಿ ನೀರು ಹಾಕೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ವಜ್ರೇಶ್ವರಿ, ನಾನು ಒಂದು ಸಲ ಹೇಳಿದ ಮಾತ್ರ ಮುಗೀತು, ನಾನು ಕಾಲ್ ಶೀಟ್ ಕೊಡ್ತೀನಿ, ಇನ್ಮೇಲೆ ಇನ್ನು 5 ದಿನದಲ್ಲಿ ಕಾಲ್ ಶೀಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ರೊಡ್ಯೂಸರ್, ಅದು ಹೆಂಗೆ ಕೊಡ್ತೀರಾ, ನಿಮ್ಮ ಪೌರುಷ ಎಲ್ಲ ಅಡುಗೋಗಿದೆಯಲ್ಲ, ಇವಾಗ ಹೆಂಗೆ ರಚನಾ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸ್ತೀರಾ ಅಂತ ಕೇಳ್ತಾನೆ. ಅದೆಲ್ಲ ನಿನಗೆ ಬೇಕಾಗಿಲ್ಲ, ನಾನೇ ಒಂದು ಸಲ ಮಾತು ಕೊಟ್ಮೇಲೆ ಮುಗೀತು, ನಿಮಗೇನು ನಿಮ್ಮ ಫಿಲಮ್ ನಡಿಬೇಕು, ಅಕಸ್ಮಾತ್ ಏನಾದರೂ ನಿಮ್ಮ ಕಾಲ್ ಶೀಟ್ ಪ್ರಕಾರ ಕೊಟ್ಟು ಅವಳೇನೋ ಬಂದು ಆ್ಯಕ್ಟ್ ಮಾಡಿಲ್ಲ ಅಂತಂದು ಈ ಮನೇನ ನಿಮ್ಮ ಹೆಸರಿಗೆ ಬರ್ಕೊಡ್ತೀನಿ, ಮಜಾ ಮಾಡಿ ಅಂತಾಳೆ. ಅದಕ್ಕೆ ಪ್ರೊಡ್ಯೂಸರ್ ಅವ್ನು ರೈಟ್ ಹ್ಯಾಂಡ್ ಹೇಳ್ತಾನೆ, ಕೇಳಿಸ್ಕೊಂಡಿಲ್ಲ, 5 ದಿನದಲ್ಲಿ ಶೂಟಿಂಗ್ನ ರೆಡಿ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ, ಈಗ ಆಯ್ತಲ್ಲ ಎಲ್ಲ ಹೇಳಾಯ್ತಲ್ಲ ಹೊರಡಿ ಅಂತ ಹೇಳಿದಾಗ ಪ್ರೊಡ್ಯೂಸರ್ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ರಚನಾ ತಿಂಡಿ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿರ್ತಾಳೆ. ಜೀವ ಅಡುಗೆ ಮನೆಗೆ ಬಂದು ಕೇಳ್ತಾನೆ, ಏನು ಮಾಡ್ತಿದ್ದೀರ ಅಂದಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಅಂತ ರಚನಾ ಹೇಳ್ತಾಳೆ. ಹೌದಾ, ಚೆನ್ನಾಗಿರುತ್ತಾ ಅಂತ ಕೇಳಿದಾಗ, ಏನು ರೀ ನಾವು ಮಾಡೋದು ಚೆನ್ನಾಗಿರುತ್ತಾ ಅಂತ ಕೇಳ್ತಾ ಇದ್ದೀರಲ್ಲ, ಇರಿ ನಿಮ್ಮ ಮಾಡ್ತೀನಿ ಅಂತೇಳಿ ತಟ್ಟೆಗೆ ಅವಳು ಮಾಡಿ ತಿಂಡಿನ ಹಾಕೊಂಬಂದು ಜೀವಂಗೆ ಅವಳೇ ತಿನ್ನಿಸ್ತಾಳೆ. ತಿನ್ನಿಸಾದ್ಮೇಲೆ ಮನೆ ಗುಡ್ಸೋಕ್ಕೆ ರಚನಾ ಕಸ ಗುಡಿಸ್ತಾ ಇರ್ತಾಳೆ. ಇಲ್ಲಿ ಬಾಲ ಕಾಲ ಮೇಲೆ ಕಾಲು ಹಾಕೊಂಡು ಫೋನ್ ಯೂಸ್ ಮಾಡ್ತಾ ಇರ್ತಾನೆ. ಇಲ್ಲಿ ಜೀವ ಮನೆ ಒರೆಸ್ತಾ ಇರ್ತಾನೆ, ಕೃಷ್ಣ ನೀರು ಹಾಕ್ತಾ ಇರ್ತಾಳೆ. ಆದರೆ ಇವ್ರನ್ನೆಲ್ಲ ಕೆಲಸ ಮಾಡೋದನ್ನ ಬಿಟ್ಟು ಅವ್ನು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿದ್ದಕ್ಕೆ 3 ಜನ ಅವನಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಅವ್ನು ಕೈ ಇಟ್ಕೊಂಡು ಬಸ್ಗೆ ಹೊಡಿತಾನೆ. ಅದಾದಮೇಲೆ ರಚನಾ ಮತ್ತು ಕೃಷ್ಣ ಟೆರೆಸ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಜೀವನ್ ನಗ್ತಾ ಇರ್ತಾನೆ. ಅದಕ್ಕೆ ರಚನಾ, ನಮ್ಮನ್ನು ನೋಡಿ ನೀವು ಡ್ಯಾನ್ಸ್ ಮಾಡೋದು ನೋಡಿ ನಗ್ತಾ ಇದ್ದೀರಾ ಅಂತ ಹೇಳಿ ಅವನಿಗೆ ಕಾಲ ಮೇಲೆ ಹೊಡೆದು ಅವ್ನ ಕೈಲಿ ಡ್ಯಾನ್ಸ್ ಮಾಡಿಸ್ತಾರೆ. ಎಲ್ಲರೂ ಖುಷಿಯಿಂದ ನಗ್ನಗ್ತಾ ಸಂತೋಷವಾಗಿ ಕಾಲ ಕಳೀತಾ ಇರ್ತಾರೆ. ಆಮೇಲೆ ಮನೆ ಮುಂದೆ ಬಂದು ಮನೆಗೆ ಗೂಡು ಅಂತ ಹೆಸರಿಟ್ಟದು 3 ಜನ ಹೆಸರಿಡ್ತಾರೆ. ಜೀವ, ಬಾಲ, ಕೃಷ್ಣ ಅಂತ 3 ಜನದ ರಚನಾ ಅಂತ ಮನೆಗೆ ಇಟ್ಟು ಅದನ್ನ ರಚನಾ ಜೀವ ಅಂತ ಹಾರ್ಟ್ ಸಿಂಬಲ್ನ ಬರೆದು ಅದನ್ನು ಮನೆ ಮುಂದೆ ನೇತಾಕಿ ಅದ್ರ ಮುಂದೆ ಒಂದು ಫೋಟೋ ತೆಕ್ಕೋತಾರೆ. ಎಲ್ಲರೂ ಖುಷಿಯಾಗಿರ್ತಾರೆ. ಇಲ್ಲಿ ರಚನಾನ ನಿಜವಾದಪ್ಪ ಅವಳ ಅಮ್ಮಂದು ಸೀರೆ ಒಡವೆಗಳನ್ನ ಎತ್ಕೊಂಡು ಅವಳಿಗೆ ಕೊಡಬೇಕಂತ ರೆಡಿ ಮಾಡ್ಕೋತಿರ್ತಾನೆ. ಅವ್ರ ಅಮ್ಮನ ಫೋಟೋ ನೋಡ್ತಾನೆ, ನಿನ್ನ ಮಗಳಿಗೆ ನಾನು ಇದನ್ನೆಲ್ಲ ಕೊಡ್ತೀನಿ, ನಿಂದು ಅವಳಿಗೆ ಸೇರ್ಬೇಕಿರೋದು ಇದೊಂದೇ ವಸ್ತು ನನ್ನ ಹತ್ರ ಇರೋದು, ಹಾಗಾಗಿ ಅವಳಿಗೆ ಇದನ್ನೆಲ್ಲ ಸೇರಿಸೋ ಜವಾಬ್ದಾರಿ ನಂದು ಅಂತ ಅವರಪ್ಪ ಹೇಳ್ತಿರ್ತಾನೆ. ಅಲ್ಲಿಗೆ ವಜ್ರೇಶ್ವರಿ ಬರ್ತಾಳೆ. ವಜ್ರೇಶ್ವರಿ ಬಂದು, ಒಳ್ಳೆ ಕೆಲಸನೇ ಮಾಡ್ತಾಯಿದ್ದೀಯ ಮೋಹನ, ಮಾಡು, ನೀನು ಮಾಡ್ತಿದ್ದು ನನಗೆ ನೋಡಿ ಖುಷಿ ಆಯಿತು, ಎಷ್ಟೇ ಆದರೂ ರಚನೆ ನಿನ್ನ ಮಗಳು ಇದೆಲ್ಲ ಮಾಡಬೇಕಾದ್ದೆ ಅಂತ ಹೇಳ್ತಾನೆ. ಹಂಗಲ್ಲ ಅದಕ್ಕೆ ನಾನೇನೆಲ್ಲ ಬಂದೆ ಅಂತ ಮೋಹನ ಕೇಳಿದಾಗ, ಸಾಕು ನೀನೇನು ಹೇಳಬೇಡ, ನಿನ್ನ ಪ್ರೀತಿ ಜೊತೆ ನನ್ನ ಪ್ರೀತಿನೂ ಅದು ಹಿಂದೆ ಬರಲಿ, ನಿನ್ನ ಪ್ರೀತಿ ಮುಂದೆ ಹೋದರೆ ನನ್ನ ಪ್ರೀತಿ ಅದು ಹಿಂದೆನೇ ಬರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ನೀನು ಹೋಗು ನೀನು ಅವಳಿಗೆ ಇದನ್ನೆಲ್ಲ ಕೊಡೋದ್ರೆ ಒಂದು ಸತ್ಯ ಹೇಳಬೇಕು ನೀನು ಅಂತ ಹೇಳ್ತಾನೆ. ಏನದಕ್ಕೆ ಅಂತ ಕೇಳಿದಾಗ, ನೀನು ರಚನೆಗೆ ನೀನೇ ನಿಜವಾದಪ್ಪ ಅನ್ನೋ ಸತ್ಯ ಹೇಳಬೇಕು ಅಂತ ಹೇಳ್ತಾಳೆ. ಅದನ್ನು ಕೇಳಿ ಅವನಿಗೆ ಶಾಕ್ ಆಗುತ್ತೆ. ಇಲ್ಲಿ
ರಚನಾ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ವಾರ್ಡ್ರೋಬ್ನೆಲ್ಲ ಬಟ್ಟೆ ಎಲ್ಲ ನೀಟಾಗಿರಲ್ಲ ಅನ್ನೋ ಕಾರಣಕ್ಕೆ ಬಟ್ಟೆ ಮಡಿಸಿಡೋಕ್ಕೆ ಅಂತ ಹೋಗ್ತಾಳೆ. ಮಡಿಸಿಡ್ಬೇಕಾದ್ರೆ ಒಂದು ಬಳೆ ಕೆಳಗೆ ಬೀಳುತ್ತೆ, ಬಳೆನ ಕೈಯಲ್ಲಿ ಇಟ್ಕೋತಾಳೆ. ಅಲ್ಲಿಗೆ ಜೀವ ಬರ್ತಾನೆ. ಜೀವ ಬಂದು ಎಲ್ಲರೂ ನನ್ನ ಫುಡ್ ಟ್ರಕ್ಕಲ್ಲಿ ಗೋಬಿನ ಸ್ಪೆಷಲಾಗಿ ಆ್ಯಡ್ ಮಾಡಿ ಅಂತ ಕೇಳ್ತಾಯಿದ್ರು. ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಅಂದಾಗ ರಚನಾ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅವಳ ಕೈಯಲ್ಲಿರೋ ಬಳೆನ ಜೀವ ನೋಡ್ತಾನೆ. ಬಳೆನ ನೋಡಿದಾಗ ರಚನಾ ಬಳೆನ ಜೀವನ ಕೈ ಕೊಡ್ತಾಳೆ. ಹಿಂಗೆ ಕೊಟ್ಟು ಅವಳು ರೂಮಿಂದ ಹೊರಗೆ ಹೋಗೋಕ್ಕೆ ಅಂತ ನೋಡ್ತಾಳೆ. ಆದರೆ ಜೀವ ಅವನೇ ಕರೀತಾನೆ, ರಚನಾ ನಿಂತ್ಕೊಳ್ಳಿ, ಇರಿ ಒಂದು ನಿಮಿಷ ಅಂತ ಹೇಳ್ತಾನೆ. ಅವ್ನು ಮಾಡ್ಕೊಂಬಂದಿದ್ದು ಗೋಬಿ ತಟ್ಟೆನ ಪಕ್ಕಕ್ಕಿಟ್ಟು ರಚನಾ ಹತ್ರ ಮಾತಾಡೋದಕ್ಕೆ ಮಾತು ಶುರು ಮಾಡ್ತಾನೆ. ಇಲ್ಲಿ ಅವ್ನು ನಿಜವಾದ ಪಾತಿಗೆ ಏನು ಹೇಳ್ತಾ ಇದ್ದೀರಾ ನೀವು? ನಾನು ರಚನಂಗೆ ಇವಾಗ ನಿಜವಾದ ಸತ್ಯ ಹೇಳ್ಬೇಕಾ? ಯಾಕೆ ಕತ್ತಿಗೆ ಹೇಳಬೇಕು? ಹೆಂಗೋ ಅವಳು ಮದುವೆ ಆಗಿ ಅವ್ನ ಗಂಡನ ಜೊತೆ ಸುಖವಾಗಿದ್ದಾಳೆ, ಈ ಸಮಯದಲ್ಲಿ ಇದನ್ನೆಲ್ಲ ಹೇಳೋಂಥ ಅವಶ್ಯಕತೆ ಇದೆಯಾ? ಬೇಡ ಅದಕ್ಕೆ ಅಂತ ಹೇಳ್ತಾನೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ಇರೋ ಸತ್ಯನ ಹೇಳಿ ಅವಳನ್ನ ಆ್ಯಕ್ಟ್ ಮಾಡೋಕ್ಕೆ ಕರ್ಕೊಂಬರೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ ಹೇಳ್ತಾನೆ, ಅದನ್ನೆಲ್ಲ ನನ್ನ ಕೈಲಿ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳೋದಕ್ಕಾಗಲ್ಲ. ಅವಳು ಮದುವೆಯಾಗಿ ಆರಾಮಾಗಿದ್ದಾಳೆ, ಅವ್ನ ಗಂಡನ ಜೊತೆ ಆರಾಮಾಗಿ ಇಲ್ಲಿ ಅಂತಲೇ ನಾನು ಬಯಸ್ತೀನಿ ಹೊರತು ಅವಳು ಬಂದು ಇಲ್ಲಿ ಆ್ಯಕ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಹೆಂಗಿದ್ರು ಈ ಮನೆ ಆಸ್ತಿ ಪಾಸ್ತಿ ಎಲ್ಲ ನಿಮ್ಮ ಹೆಸರಲ್ಲೇ ಇದೆ. ಅವಳು ಕೊಟ್ಟಿರೋದನ್ನು ಹೆಂಗಾರು ಮಾಡಿ ಪ್ರೊಡ್ಯೂಸರ್ ಕೊಟ್ಟು ಮ್ಯಾನೇಜ್ ಮಾಡ್ಬೋದು. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ನಾನು ಪ್ರೊಡ್ಯೂಸರ್ಗಳನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಹೇಳಿ ಅವ್ರು ರಾಜೇಶ್ವರಿ, ಇಲ್ಲ ನೀನು ಕರ್ಕೊಂಬರ್ಬೇಕು ಅಂತ ಹೇಳಿ ಇಲ್ಲಿಂದ ಹೊಡ್ತಾಳೆ. ಅದೆಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಹೌದಾ, ಸಾಧ್ಯ ಇಲ್ವಾ? ಸರಿ ಆಯಿತು, ನಿನ್ನ ಕೆಲಸ ಆಗದೆ ಇಲ್ಲ ಅಂದರೆ ನಾನು ಸಾಧ್ಯ ಮಾಡ್ತೀನಿ. ಅವಳಿಗೆ ಹೇಳ್ಬೇಕಿರೋಂಥ ಸತ್ಯ ಹೇಳ್ತೀನಿ. ನನ್ನ ಗಂಡನ ಮಗಳನ್ನ ಸಾಯಿಸಿದ್ದು ನಿಮ್ಮ ಅಪ್ಪನೇ, ಇವನೇ ನೀನು ನಿಜವಾದಪ್ಪ ಅಂತ ಹೇಳ್ತೀನಿ. ಆಗ ರಚನಾ ನಿನಗೆ ಕ್ರ್ಯಾಕ್ ಸುಗಿದು ನಮ್ಮಪ್ಪ ಇಂಥ ಕೊಲೆಗಡ್ಕನ ಅಂತ ನಿನಗೆ ಜೀವಮಾನದಲ್ಲಿ ನಿನ್ನ ಹತ್ರ ಬರಲ್ಲ, ನೀವು ಪ್ರೀತಿನೂ ಅವಳಿಗೆ ಸಿಗೋಲ್ಲ ಅಂತ ಮೋಹನನ ಎದುರಿಸ್ತಾಳೆ. ಅಲ್ಲಿ ಜೀವ ಮಾತು ಶುರು ಮಾಡ್ತಾನೆ. ರಚನಾ ಅವರೇ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಇದು ಮಾಧುರಿದೆ ಬಳೆ, ಆದರೆ ನಾನು ಮಾಧುರಿನ ತುಂಬ ಪ್ರೀತಿಸ್ತೀನಿ. ಆ ಫೀಲಿಂಗ್ಸನ್ನ ನಾನು ಯಾವತ್ತೂ ಬಿಟ್ಕೊಡೋದಕ್ಕಾಗಲ್ಲ, ಅಷ್ಟು ಬೇಗ ನಾನು ಮರೆಯೋದಕ್ಕೂ ಆಗಲ್ಲ. ಎಂದಿಗೂ ಪ್ರೀತಿ ಇದ್ದೇ ಇರುತ್ತೆ. ಅದೇ ನಾನು ಇವಾಗ ನಿಮ್ಮನ್ನ ಮದುವೆ ಆಗಿದ್ದೀನಿ, ನಾನು ನಿಮ್ಮ ಜೊತೆ ಇವತ್ತಿಂದ ಹೊಸ ಜೀವನನ ಶುರು ಮಾಡಬೇಕಂತಿದ್ದೀನಿ. ಆದರೆ ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಆ ಭಾವನೆಗಳನ್ನೆಲ್ಲ ಮರೆತು ನಿಮ್ಮ ಹತ್ರ ಬರಬೇಕು ಅಂತಂದರೆ ಅದಕ್ಕೊಂದು ಸಮಯ ಇಟ್ಟದೇ ಹಿಡಿಯುತ್ತೆ. ನೀವು ಇದನ್ನು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಚನಾ, ನಂಗೆ ಅರ್ಥ ಆಗತ್ತೆ ಜೀವ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಇನ್ಮೇಲಿಂದ ನಾವು ರಚನಾ ಕೈ ಇಟ್ಕೊಂಡು ಜೀವ ಹೇಳ್ತಾನೆ, ಇನ್ಮೇಲಿಂದ ನಾವು ಹೊಸ ಜೀವನ ಶುರು ಮಾಡೋಣ. ಏನೇ ಕಷ್ಟ ಬಂದು ನಾನು ನೋಡ್ಕೋತೀನಿ, ನಂಗೆ ಏನೇ ಕಷ್ಟ ಬಂದು ನೀವು ನೋಡ್ಕೋಬೇಕು ಅಂತ ಹೇಳ್ತಾನೆ. ನಮ್ಮಿಬ್ಬರ ಮಧ್ಯೆ ಯಾವ ಸತ್ಯನೂ ಇರಬಾರ್ದು, ಯಾವ ಸುಳ್ಳು ಇರಬಾರ್ದು, ಎಲ್ಲ ನೇರವಾಗಿರಬೇಕು ಅಂತ ಜೀವ ಹೇಳ್ತಾನೆ. ಆಗ ರಚನೆಗೆ ಅನಿಸುತ್ತೆ, ನಾನು ಅವ್ರ ಹೊತ್ತಿಂದ ಮುಚ್ಚಿಟ್ಟಿರೋ ಸತ್ಯ ಹೇಳಲೇಬೇಕು. ಇಷ್ಟು ಜೀವ ಹೇಳ್ಬೇಕಾದ್ರೆ ನಾನು ಇನ್ನೂ ಹೇಳ್ದೆ ಹೋದರೆ ಅದು ಸರಿ ಹೋಗಲ್ಲ ಅಂತ ರಚನಾ ನಿರ್ಧಾರ ಮಾಡ್ತಾಳೆ. ರಚನಾ ಹೇಳ್ತಾಳೆ, ನಾನು ನಿಮ್ಗೊಂದು ಸತ್ಯ ಹೇಳಬೇಕು ಅಂತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಸರಿ ಆಯಿತು ಹೇಳಿ ಅಂತ ಹೇಳ್ತಾನೆ. ರಚನಾ, ಅದಕ್ಕೆ ನಾನು ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ದೀನಿ. ಆ ವಿಷಯ ಏನು ಅಂತಂದರೆ, ಅವನ ಮುಖ ನೋಡೋಕ್ಕಾಗ್ದಲ್ಲಿ ಈ ಕಡೆ ತಿರ್ಕೊಂಡು ಮಾಧುರಿಯವರ ಸಾಯೋದಕ್ಕೆ ಕಾರಣ ನಾನೇ ಅಂತ ನಿಜ ಹೇಳಿಬಿಡ್ತಾಳೆ. ಅದನ್ನು ಕೇಳಿ ಜೀವಂಗೆ ಶಾಕ್ ಆಗಿ ಏನು ಹೇಳಬೇಕಂತ ಗೊತ್ತಾಗ್ದಲೇ ಅವಳನ್ನ ಕೋಪದಿಂದ ಸಿಟ್ಟಿನಿಂದ ನೋಡ್ತಾ ಇರ್ತಾನೆ. ಇವ್ರೇನು ಹೇಳ್ತಿದ್ದಾರೆ, ಇವನೇನು ಹೇಳೋಕೆ ಹೊರಟಿದ್ದಾರೆ ಅಂತ ಜೀವನ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಆದರೆ ಅವ್ನು ಕೇಳಿ ಅವನಿಗೆ ಕೋಪದಿಂದ ರಚನನ ಕಡೆ ನೋಡ್ತಾ ಇರ್ತಾನೆ. ಈ ಕೋಪದಲ್ಲಿ ಏನು ಮಾಡ್ತಾನೆ ಅಂತ ಕಾದು ನೋಡೋಣ. ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಕಾಯ್ತಾ ಇರಿ.